1948 ಡಿಸೆಂಬರ್ 1. ಆಸ್ಟ್ರೇಲಿಯಾದ ಅಡಿಲೇಡ್ ನಗರದ ಸಮರ್ಟನ್ ಬೀಚ್. ಬೆಳಗಿನ ಜಾವ. ಸಮುದ್ರದ ಗೋಡೆಯ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕುಳಿತಿರುವಂತೆ ಕಾಣಿಸುತ್ತಾನೆ. ಆದರೆ ಆತ ಕುಳಿತಿರಲಿಲ್ಲ. ಅವನು ಮೃತಪಟ್ಟಿದ್ದ. ಅವನ ಬಳಿ ಯಾವುದೇ ಗುರುತಿನ ಚೀಟಿ ಇರಲಿಲ್ಲ. ಬಟ್ಟೆಗಳ ಮೇಲಿದ್ದ ಲೇಬಲ್ಗಳನ್ನು ಕತ್ತರಿಸಲಾಗಿತ್ತು. ಮತ್ತು ಅವನ ಜೇಬಿನಲ್ಲಿ ಸಿಕ್ಕ ಒಂದು ಸಣ್ಣ ಕಾಗದದ ತುಂಡು. ಈ ಪ್ರಕರಣವನ್ನು ದಶಕಗಳ ಕಾಲ ಬಗೆಹರಿಯದ ರಹಸ್ಯವನ್ನಾಗಿ ಮಾಡಿತು. ಅದರಲ್ಲಿ ಕೇವಲ 2 ಪದಗಳಿದ್ದವು: ತಮಾಮ್ ಶುದ್. 1948 ಡಿಸೆಂಬರ್ 1 ರಂದು ಬೆಳಿಗ್ಗೆ ಸಮರ್ಟನ್ ಬೀಚ್ನಲ್ಲಿ 2 ಕುದುರೆ ಸವಾರರು ಸಮುದ್ರದ ಗೋಡೆಯ ಬಳಿ ಒಬ್ಬ ವ್ಯಕ್ತಿಯನ್ನು ಗಮನಿಸಿದರು. ಅವರು ಮೊದಲಿಗೆ ಆತ ನಿದ್ರಿಸುತ್ತಿದ್ದಾನೆ ಎಂದುಕೊಂಡರು. ನಂತರ ಅವನು ಮೃತಪಟ್ಟಿರುವುದು ಗೊತ್ತಾಯಿತು. ಪೊಲೀಸರು ಸ್ಥಳಕ್ಕೆ ಬಂದರು. ವ್ಯಕ್ತಿ ಚೆನ್ನಾಗಿ ಉಡುಪು ಧರಿಸಿದ್ದ. ಆದರೆ ಅತ್ಯಂತ ವಿಚಿತ್ರವಾದ ಸಂಗತಿ, ಅವನ ಬಳಿ ಯಾವುದೇ ಗುರುತಿನ ದಾಖಲೆ ಇರಲಿಲ್ಲ. ಪಾಸ್ಪೋರ್ಟ್ ಇಲ್ಲ. ಹಣದ ಪರ್ಸ್ ಕೂಡ ಇರಲಿಲ್ಲ. ಅವನ ಬಟ್ಟೆಗಳ ಮೇಲಿದ್ದ ಕೆಲವು ಲೇಬಲ್ಗಳನ್ನು ಉದ್ದೇಶಪೂರ್ವಕವಾಗಿ ತೆಗೆದುಹಾಕಲಾಗಿತ್ತು. ಅವನು ಯಾರು? ಅಡಿಲೇಡ್ಗೆ ಏಕೆ ಬಂದಿದ್ದ? ಮತ್ತು ಅವನು ಆ ರಾತ್ರಿ ಸಮುದ್ರ ತೀರದಲ್ಲಿ ಹೇಗೆ ಮೃತಪಟ್ಟ? ಪೊಲೀಸರ ಬಳಿ ಉತ್ತರ ಇರಲಿಲ್ಲ. ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಆದರೆ ಸಾಮಾನ್ಯ ವಿಷದ ಯಾವುದೇ ಸ್ಪಷ್ಟ ಗುರುತು ಸಿಗಲಿಲ್ಲ. ಖಚಿತವಾದ ಕಾರಣವೂ ಸಿಗಲಿಲ್ಲ. ಪೊಲೀಸರ ಮುಂದೆ ಈಗ 2 ದೊಡ್ಡ ಪ್ರಶ್ನೆಗಳಿದ್ದವು. ಅವನು ಯಾರು? ಹೇಗೆ ಸತ್ತ? ತನಿಖೆ ಮುಂದುವರಿದರೂ ಎರಡಕ್ಕೂ ಉತ್ತರ ಸಿಗಲಿಲ್ಲ. ನಂತರ ಪೊಲೀಸರು ಅವನಿಗೆ ಸಂಬಂಧಿಸಿದ ಇನ್ನಷ್ಟು ವಸ್ತುಗಳನ್ನು ಪತ್ತೆಹಚ್ಚಿದರು. ಅಡಿಲೇಡ್ ರೈಲು ನಿಲ್ದಾಣದ ಲಗೇಜ್ ರೂಮ್ ಅಲ್ಲಿ ಒಂದು ಕಂದು ಬಣ್ಣದ ಸೂಟ್ಕೇಸ್ ಪತ್ತೆಯಾಯಿತು. ಅದರಲ್ಲಿ ಅವನಿಗೆ ಸೇರಿರಬಹುದಾದ ಬಟ್ಟೆಗಳು ಮತ್ತು ಇತರ ವಸ್ತುಗಳಿದ್ದವು. ಆದರೆ ಅವನ ಗುರುತನ್ನು ತಿಳಿಸುವಂತಹ ಪ್ರಮುಖ ದಾಖಲೆ ಮಾತ್ರ ಇರಲಿಲ್ಲ. ತನಿಖೆಯಲ್ಲಿ ಅತ್ಯಂತ ವಿಚಿತ್ರವಾದ ಸುಳಿವು ಸಿಕ್ಕಿತು. ಆ ವ್ಯಕ್ತಿಯ ಪ್ಯಾಂಟ್ನ ಒಂದು ಸಣ್ಣ ಜೇಬಿನಲ್ಲಿ ಒಂದು ಚಿಕ್ಕ ಕಾಗದದ ತುಂಡು ಅಡಗಿಸಿಡಲಾಗಿತ್ತು. ಅದರ ಮೇಲೆ ತಮಾಮ್ ಶುದ್ ಎಂದು 2 ಪದಗಳಿದ್ದವು. ಇದರ ಅರ್ಥ ಅಂತ್ಯಗೊಂಡಿತು ಅಥವಾ ಮುಗಿಯಿತು. ಪೊಲೀಸರು ಆ ಕಾಗದದ ತುಂಡು ಎಲ್ಲಿಂದ ಬಂದಿತು ಎಂದು ಹುಡುಕಿದರು. ಕೊನೆಗೆ ಅದನ್ನು ಒಂದು ಪುಸ್ತಕದ ಕೊನೆಯ ಪುಟದಿಂದ ಹರಿದು ತೆಗೆದದ್ದು ಎಂದು ಪತ್ತೆಯಾಯಿತು. ಆದರೆ ಪುಸ್ತಕದ ಹಿಂಭಾಗದಲ್ಲಿ ಅರ್ಥವಾಗದ ಅಕ್ಷರಗಳು ಮತ್ತು ಸಂಖ್ಯೆಗಳ ಸರಣಿ ಇತ್ತು. ಅದು ಯಾವುದೋ ಕೋಡ್ ಆಗಿರಬಹುದೇ? ಅಥವಾ ಕೇವಲ ಅರ್ಥವಿಲ್ಲದ ಬರಹವೇ? ಇಂದಿಗೂ ಅದರ ಅರ್ಥದ ಬಗ್ಗೆ ಖಚಿತವಾದ ಉತ್ತರ ಇಲ್ಲ. ಆ ಪುಸ್ತಕದಲ್ಲಿ ಮತ್ತೊಂದು ಪ್ರಮುಖ ಸುಳಿವು ಇತ್ತು. ಒಂದು ದೂರವಾಣಿ ಸಂಖ್ಯೆಯೂ ಕಂಡುಬಂದಿತ್ತು. ಪೊಲೀಸರು ಆ ಸಂಖ್ಯೆಯನ್ನು ಸಂಪರ್ಕಿಸಿದಾಗ ಅದು ಜಸ್ಟಿನ್ ಎಂಬ ಮಹಿಳೆಯ ಮನೆಗೆ ಸೇರಿತ್ತು. ಅವನ ಬಗ್ಗೆ ಅವಳಿಂದ ಯಾವುದೇ ಉತ್ತರ ಬರಲಿಲ್ಲ. ಅವನಿಗೂ ಆಕೆಯಿಗೂ ಏನು ಸಂಬಂಧ? ಈ ಪ್ರಶ್ನೆಗಳು ಪ್ರಕರಣವನ್ನು ಇನ್ನಷ್ಟು ರಹಸ್ಯಮಯವಾಗಿಸಿದವು. ಇದೇ ಕಾರಣಕ್ಕೆ ಕೆಲವರು ಅವನು ಪ್ರೇಮ ಸಂಬಂಧದಲ್ಲಿ ಸಿಲುಕಿದ್ದ ವ್ಯಕ್ತಿಯಾಗಿರಬಹುದು ಎಂದರು. ಇನ್ನು ಕೆಲವರು ಅವನು ಗುಪ್ತಚರನಾಗಿರಬಹುದು ಎಂದು ಊಹಿಸಿದರು.
ದಶಕಗಳು ಕಳೆದವು. 2021ರಲ್ಲಿ ಅವನ ಅವಶೇಷಗಳನ್ನು ಸಮಾಧಿಯಿಂದ ಹೊರತೆಗೆದು ಡಿಎನ್ಎ ಪರೀಕ್ಷೆಗೆ ಒಳಪಡಿಸಲಾಯಿತು. ಸಂಶೋಧಕ ಡಿರ್ಕ್ ಅಬ್ಬಾಟ್ ಮತ್ತು ಜೇನಿಯಾಲಜಿಸ್ಟ್ ಕಲೀನ್ ಫಿಟ್ಜ್ಪ್ಯಾಟ್ರಿಕ್ ಅವರು ಡಿಎನ್ಎ ಮಾಹಿತಿಯನ್ನು ಬಳಸಿಕೊಂಡು ಕುಟುಂಬ ವಂಶಾವಳಿಗಳನ್ನು ಹುಡುಕಲು ಆರಂಭಿಸಿದರು. ಸಂಶೋಧಕರ ಪ್ರಕಾರ ಅವನು ಮೆಲ್ಬೋರ್ನ್ನ ಎಲೆಕ್ಟ್ರಿಕಲ್ ಎಂಜಿನಿಯರ್ ಮತ್ತು ಇನ್ಸ್ಟ್ರುಮೆಂಟ್ ಮೇಕರ್ ಕಾರ್ಲ್ ಚಾರ್ಲ್ಸ್ ವೆಬ್ ಎಂದು ತಿಳಿದುಬಂದಿತು. ಕತೆ ಇಲ್ಲಿಯೇ ಸಂಪೂರ್ಣವಾಗಿ ಮುಗಿಯುವುದಿಲ್ಲ. ಅವನು ಸಮರ್ಟನ್ ಬೀಚ್ಗೆ ಏಕೆ ಬಂದಿದ್ದ? ಅವನು ನಿಜವಾಗಿಯೂ ಹೇಗೆ ಮೃತಪಟ್ಟ? ಇತಿಹಾಸದ ಪುಟಗಳಲ್ಲಿ ಅವನ ಕೊನೆಯ ದಿನಗಳು ರಹಸ್ಯವಾಗಿಯೇ ಉಳಿದಿದೆ.